ಮಾಡುವಾಗ ಡೇಟಾ ನಾಟ್ ಫೌಂಡ್ ಇಶ್ಯೂ ಬರುತ್ತೆ ಸರ್. ಸೊ ಅದರಿಂದ ಮತ್ತೆ ನಾವು ಅದೇ ಫೈಲನ್ನು ಮತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಅದೇ ಫೈಲನ್ನು 3-4 ಸಲ ಪುಷ್ ಮಾಡಬೇಕಾಗುತ್ತೆ. ಶೂಟ್ ಮಾಡಬೇಕು. ಹಾಗೆ ವಿಂಡೋಸ್ ಅಪ್ಲಿಕೇಶನಲ್ಲಿ ನಮಗೆ ಸ್ವಲ್ಪ ಇಶ್ಯೂ ಸರ್ವರ್ ಇಶ್ಯೂ, ಹಾಗೆ ಪವರ್ ಇಶ್ಯೂ ಆ್ಯಂಡ್ ವಿಂಡೋಸಲ್ಲಿ ಸರ್ವರ್ ಇಶ್ಯೂ ಸರ್. ಅಂದರೆ ಫೈಲ್ಸ್ ಅಪ್ಲೋಡ್ ಮಾಡುವಾಗ ಆಪ್ಷನ್ ಕೊಟ್ಟಿದ್ರೆ ನೀವು ಬೇಕಾದಾಗ ಲೋಡ್ ಮಾಡಿ ಮೊದಲನೇ ಏನಿತ್ತು ಪೈಲಟ್ ಇತ್ತು ಅದೇ ಸರ್ ನೋಡಿರ್ಲಿಲ್ಲ, ಆರಾಮಾಗಿ ಹೋಗ್ತಿತ್ತು ಎಲ್ಲ ಡೇಟಾ. ಈಗ ಆ ಲೆವೆಲ್ಗೆ ಇಲ್ಲ. ಬಿಟ್ಟರೆ ಇನ್ನೇನು ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇದರಿಂದ ಲೆಫ್ಟ್ ಆಗುತ್ತೆ ಸರ್. ಈಗ ನ್ಯೂ ಕಮರ್ಸ್ ಬಂದಿದೆ, ಸೊ ಅದರಿಂದ ಸ್ವಲ್ಪ ಡಿಲೇ ಎಷ್ಟೆಷ್ಟು ಮಾಡ್ತಾ ಇದ್ದಾರೆ ಅವರು ಪರ್ ಡೇ ಎಷ್ಟು ಮಾಡ್ತಾ ಇದ್ದಾರೆ? ಯಾರು ಶಿಲ್ಪದಲ್ಲಿ ಪರ್ ಡೇ ಎಷ್ಟು 200 ಮಾಡ್ತಾ ಇದ್ದಾರೆ ಟಾರ್ಗೆಟ್ ಪರ್ ಡೇ ಪರ್ ಪರ್ಸನ್. ಏನಿವ್ರೆ ವೆರಿಫಿಕೇಶನ್ ಆಗ್ಬೇಕು. ವೆರಿಫಿಕೇಶನ್ ನೀವು ಪೆಂಡಿಂಗ್ ಇಟ್ಕೊಂಡ್ರೆ ಆಗೋದಿಲ್ಲ. ಈ ವೆರಿಫಿಕೇಶನ್ ಎಷ್ಟು ಪರ್ಸೆಂಟೇಜ್ ಆಗಿದೆ ಸ್ಕ್ಯಾನಿಂಗ್? ಇವತ್ತಿಂದು ಸ್ಕ್ಯಾನಿಂಗೇ ಕಮ್ಮಿ ಆಗಿದೆ. ಅದು ಫೈಲಲ್ಲಿ ಹೋಗ್ತಾ ಇರ್ಬೇಕು. ಸ್ಕ್ಯಾನಿಂಗ್ ಕಮ್ಮಿ ಆವಾಗ ಈಗ ನೀವು ಸದ್ಯಕ್ಕೆ ಬರೀ ಓವರ್ ಹೆಡ್ ಸ್ಕ್ಯಾನರ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಡ್ಯೂಪ್ಲೆಕ್ಸ್ ಯೂಸ್ ಮಾಡ್ತಾ ಇದ್ದೀರಾ? ಓವರ್ ಹೆಡ್ ಮಾತ್ರ. ಡ್ಯೂಪ್ಲೆ ಅಲ್ಲ, ಈಗ ಇವೆಲ್ಲ ಅದರಲ್ಲೇ ಫೀಲ್ ಮಾಡ್ಬೋದಲ್ಲ. ಇದು ಅದರಲ್ಲಿ ಫಾಸ್ಟ್ ಆಗುತ್ತಲ್ಲ, ಇದರಲ್ಲಿ ಯಾಕೆ ಮಾಡ್ತಾ ಇದ್ದೀರಾ? ರಿಜಿಸ್ಟರ್ಗಳಲ್ಲಿ ಹಿಂಗೆ ಬರ್ತದೆ ಅಲ್ಲ, ಇವು ನ್ಯೂಸ್ ಇದೆ, ಇವೆಲ್ಲ ಅದರಲ್ಲಿ ಫಾಸ್ಟ್ ಅಲ್ಲ. ಏನಿವ್ರೆ ಎಲ್ಲಿ ಅವ್ರಿಗೆ ಇವೆಲ್ಲ ಡ್ಯೂಪ್ಲೇಯಲ್ಲಿ ಯಾಕೆ ಮಾಡ್ತಾ ಇದ್ದೀವಿ? ಇಂಥವು ಅದರಲ್ಲಿ ಫಾಸ್ಟರ್ ಯಾವುದೇ ಇಲ್ವಾ? ಮತ್ತೆ ಇದರಲ್ಲಿ ಯಾಕೆ ಮಾಡ್ತಾ ಇದ್ದೀವಿ? ಇದು ಸ್ವಲ್ಪ ಫ್ರೆಜೈಲು ಅಥವಾ ಹಾರ್ಡ್ ಬೌಂಡ್ ಇದರಲ್ಲಿ ಡ್ಯೂಪ್ಲೇಯಲ್ಲಿ. ಮತ್ತೆ ಇದು ಈಗ ಈ ಥರದ್ದೆಲ್ಲ ಇರೋದನ್ನ ಹೇಳ್ತಾ ಇದ್ದೀನಪ್ಪ. ಇದೆಲ್ಲ ಇದು ಯಾವಾಗ ರೀಸೆಂಟ್ ಇಯರ್ಸ್ ಅಂತ ಕಾಣುತ್ತೆ, ಕರೆಕ್ಟಾ? ಇವೆಲ್ಲ ಇದರಲ್ಲಿ ಯಾಕೆ ಮಾಡ್ತಾ ಇದ್ದೀರಾ? ಇದು ಯಾಕೆ ಮಾಡ್ತಾ ಇದ್ದೀರಿ ಗೊತ್ತಿಲ್ಲ. ಇದು ಯಾಕೆ ಮಾಡ್ತಾ ಇದ್ದೀರಮ್ಮ? 2000 moreover, this point is even more relevant. This doesn't require any scanning. This is already computerized. ಇದು ಯಾಕೆ ಮಾಡ್ತಾ ಇದ್ದೀರಾ? ಅಲ್ಲ, ಇದು ಸ್ಕ್ಯಾನ್ ಮಾಡ್ತಾ ಇದ್ದೀರಾ? ಇದು ಮಾಡ್ತಾ ಇದ್ದೀರಾ? ಇದು ಮಾಡ್ತಾ ಇದ್ದೀರಾ? ಇದು ಆಲ್ರೆಡಿ ಭೂಮಿಯಲ್ಲಿ ಇದೆಯಲ್ಲ. ಗ್ರಾಮಲ್ಲಿ ಅದು ಜನರೇಟ್ ಆಗಿರ್ತದೆ. ಬಟ್ ಆಯ್ತು, ಬೇಕಾಗುತ್ತಾ ಈಗ ಸ್ಕ್ಯಾನಿಂಗ್ ಅಲ್ಲಿ? MR ನಂಬರ್ ಇರುತ್ತೆ ಸರ್. ರೆಫರೆನ್ಸ್ ಮಾಡಬೇಕು ಅಂದಾಗ ಮತ್ತೆ
ಚೆಕ್ ವಿತ್ ಸಿಸ್ಟಮ್ ಆಗುತ್ತೆ ಸರ್. ಇತ್ತು ಅಂದ್ರೆ ಇಮಿಡಿಯೇಟ್ ಆಗುತ್ತೆ. ಈಗ ಇದರಲ್ಲಿ ಏನೇನಿದೆ ಅಮ್ಮ? ಇವೆಲ್ಲ ಅಲ್ಲಿ ಈಸಿಯಾಗಿ ಮಾಡ್ಬೋದಪ್ಪ, ಫಾಸ್ಟ್ ಆಗಿ ಆಗುತ್ತೆ. ಆಕಾರ ಬಂದು ಇಲ್ಲಿ ಮಾಡಿ. ಈಗ ಈ ಫೈಲಲ್ಲಿ ಆಕಾರ ಬಂದಿದ್ಯಾ? ಮತ್ತೆ ಇದನ್ನ ಯಾಕೆ ಇಲ್ಲಿ ಮಾಡ್ತಾ ಇದ್ದೀರಾ? ಇದು ಟೈಮ್ ಕನ್ಸ್ಯೂಮಿಂಗ್. ಇದರಲ್ಲಿ ನಿಮ್ಮ ಟೈಮು ಎಫಿಷಿಯನ್ಸಿ ಎಲ್ಲ ಹೋಗ್ತಾ ಇದೆ. ಸಿಸ್ಟಮ್ ಖರೀದಿ ಅಂತ ಮಾಡ್ತಾ ಇದ್ದಾರೆ. ಬರ್ತಿದೆ ಗೈಡ್ ಮಾಡಲ್ಲ ನೀವು ಕೊಟ್ಟಿರೋದು ನಿಮಗೆ ಅದರಲ್ಲಿ ಫೀಡ್ ಆಗದೆ ಇರುವಂಥ ಡಾಕ್ಯುಮೆಂಟ್ಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಟೇಕ್ಸ್ ಮೋರ್ ಟೈಮ್ ಬಿಕಾಸ್ ಮ್ಯಾನ್ಯುವಲಿ ಪೇಜಸ್ ತೆಗಿಬೇಕು, ಇಡಬೇಕು. ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅವ್ರಿಗೆ ಗೈಡ್ ಮಾಡ್ಬೇಕು. ಅವ್ರಿಗೆ ಯಾರಾದ್ರೂ ಗೈಡ್ ಮಾಡ್ಬೋದು. ಓನರ್ಶಿಪ್ ಇಲ್ಲದೆ ಹೋದ್ರೆ ಹಿಂಗೆ ಆಗೋದಿಲ್ಲ. ಏನ್ ಮಾಡ್ತೀರಾ ನೀವು? ಅದೇ ಕಾಟಾಚಾರಕ್ಕೆ ಮಾಡ್ತೀರಾ ಅಷ್ಟೇ. ಆಸ್ಕಿಂಗ್ ಎ ಸಿಂಪಲ್ ಕ್ವೆಶ್ಚನ್, ಅದು ಫಾಸ್ಟ್ ಆಗಿ ಆಗುತ್ತೆ. ಆಲ್ಮೋಸ್ಟ್ ಸೆಮಿ ಆಟೋಮ್ಯಾಟಿಕ್. ವೈ ಯು ಆರ್ ಯೂಸಿಂಗ್ ಎ ಮೋರ್ ಮ್ಯಾನ್ಯುವಲ್ ಮೆಥಡ್ ಅಂತ ವೆರಿಫಿಕೇಶನ್ ಸ್ಪೀಡ್ ಅಪ್ ಮಾಡಿಸಿ. ಇಶ್ಯೂ ಮಾಡೋದ್ರಲ್ಲಿ ಇಶ್ಯೂ ಮಾಡೋದು ಯಾರು ಮಾಡ್ತಾ ಇದ್ದಾರೆ? ಇಶ್ಯೂ ಮಾಡೋದ್ರಲ್ಲಿ ಸರ್ಟಿಫೈಡ್ ಕಾಪೀಸ್ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ? ಈಗ ನಾಡ್ ಕಚೇರಿಯಲ್ಲಿ ಶುರು ಮಾಡಿದ್ದೀರಾ? ಯಾಕೆ ಬೇರೆ ಕಡೆ ಶುರು ಮಾಡಿದ್ದೀರಾ? ನಮ್ಮೆಲ್ಲ ಲಾಗಿನ್ ಬೇರೆ ಕಡೆ ಆಗಿ ನಾಡ್ ಕಚೇರಿಯಲ್ಲಿ ಇಶ್ಯೂ ಮಾಡ್ತಾ ಇದ್ದೀರಾ? ಇಲ್ಲ ಅಂದ್ರೆ ಡೀಟೇಲ್ ಮಾಡಿನೇ ಕೊಡ್ತೀವಿ. ಹೌದು. ಈಗ ರೆಕಾರ್ಡ್ ರೂಮ್ಗೆ ಬಂದು ಅಪ್ಲೈ ಮಾಡೋ ಪ್ರಾಕ್ಟೀಸ್ ರೆಡಿ ಮಾಡಿದ್ದಾರೆ. ನಾವು ಡಿಸೆಂಟ್ರಲೈಸಿಂಗ್ ಇರ್ತದ ನಾಡ್ ಕಚೇರಿ. ಸೊ ನಾಡ್ ಕಚೇರಿಯಲ್ಲೇ ಅಪ್ಲೈ ಮಾಡಿ ಅಲ್ಲೇ ತಗೊಳ್ಬಹುದು ಅಂತ. ಸೊ ದೇ ಡೋಂಟ್ ಹ್ಯಾವ್ ಟು ಕಮ್ ಟು ತಾಲೂಕು ಆಫೀಸ್. ಅಲ್ಲೇ ಹೋಗ್ಲಿ ನೆಕ್ಸ್ಟ್ ಅವ್ರನ್ನ ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋದ್ರೆ ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ನೆಕ್ಸ್ಟ್ ಟೇಕ್ ಸರ್ಟಿಫೈಡ್ ಕಾಪಿ. ಬಟ್ ಈಗ ಫಸ್ಟ್ ಸ್ಟೆಪ್ ಅಲ್ಲಿ ನಾಡ್ ಕಚೇರಿಗೆ ಡಿಸೆಂಟ್ರಲೈಸ್ ಮಾಡಿದ್ದೀವಿ. ನಿಮ್ಮಲ್ಲಿ ಇನ್ನೂ ಆಪರೇಷನ್ ಮಾಡಿಲ್ಲ. ಬೇರೆ ಕಡೆ ಎಲ್ಲ ಅವರು ಲಾಗಿನ್ ಕೊಟ್ಟು ಟ್ರೈನಿಂಗೂ ಆಗಿದೆ. ಆಲ್ರೆಡಿ ಟ್ರೈನಿಂಗ್ ಆಗಿ ನಾಡ್ ಕಚೇರಿಯಲ್ಲಿ ಇಶ್ಯೂನೂ ಆಗ್ತಾ ಇದೆ. ನೀವು ಮಾಡಿಲ್ಲ, ಕೇಳಿಸ್ಕೊಳ್ಳೋದಿಲ್ಲ. ಬಿಸಿ ಯಾವುದೋ ಲೋಕದಲ್ಲಿ ಇರ್ತೀವಿ ಅಷ್ಟೇ ತಾನೇ. ಆಯ್ತು. ಈಗ ಡೈರೆಕ್ಟ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ತಾ ಇರೋರು ಎಷ್ಟು ಜನ ಇದೆ? ಇಲ್ಲ. ಐಡಿಯಾ ಈಸ್ ಅವರು ಯಾರಿಗೆ ಸಮ್ ಕಂಪ್ಯೂಟರ್ ಲಿಟ್ರಸಿ ಆ ಮನೆಯಿಂದಾನೇ ಅಪ್ಲೈ ಮಾಡಿ ತಗೋಬೇಕು ಅನ್ನೋದು ನನ್ನಿಂದ ಅಗೇನ್ ಅಲ್ಟಿಮೇಟ್ ಗೋಲ್. ಅದನ್ನ ಸಪ್ರೇಟ್ ಟ್ರ್ಯಾಕ್ ಮಾಡಿದ್ದೀರಾ? ನೀವು ಅವೇರ್ನೆಸ್ ಮಾಡಬೇಕು. ಬೇರೆ ಕಡೆ ಈಗ ಬೇರೆ ರೂರಲ್ ಏರಿಯಾಸ್ ಅಲ್ಲೇ ಪೀಪಲ್ ಆರ್ ಅಪ್ಲೈಯಿಂಗ್ ಆನ್ಲೈನ್. ಅವರೇ ತಗೊಳ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಅಂದ್ರೆ. ನಿಮ್ಮಲ್ಲಿ ಲಿಟ್ರಸಿ ಆಗಿರೋ ಕಡೆ ಯಾಕೆ ಆಗ್ತಾ ಇಲ್ಲ? ಬಿಕಾಸ್ ನೀವು ಜನಗಳಿಗೆ ಎಂಪವರ್ ಮಾಡಲಿಕ್ಕೆ ತಯಾರಿಲ್ಲ. ಯು ವಾಂಟ್ ಟು ಹೋಲ್ಡ್ ಆನ್. ಇದಕ್ಕೆ ಎಷ್ಟಂತ್ರ ನಾಡ್ ಕಚೇರಿಗೆ ಇನ್ನೂ ಕೊಟ್ಟಿಲ್ಲ. ಬಿಕಾಸ್ ಯು ವಾಂಟ್ ಟು ಹೋಲ್ಡ್ ಆನ್ ಟು ಇಟ್. ಅಷ್ಟೇ ತಾನೇ ಅರ್ಥ. ಯು ಡೋಂಟ್ ವಾಂಟ್ ಟು ಡೆಮೋಕ್ರಟೈಸ್, ಡಿಸೆಂಟ್ರಲೈಸ್. ಪ್ರಯತ್ನ ಮಾಡದೆ ಏನೂ ಆಗಲ್ಲ ಸರ್. ಅದು ಆಟೋಮ್ಯಾಟಿಕಲಿ ಯಾವುದೂ ಆಗಲ್ಲ. ಬದಲಾವಣೆ ಸ್ಟ್ಯಾಟಸ್ ಕೋ ಮಾತ್ರ ಆಟೋಮ್ಯಾಟಿಕ್ ಆಗುತ್ತೆ. ಬದಲಾವಣೆ ನೀವು ಪ್ರಯತ್ನ ಮಾಡದೆ ಹೋದ್ರೆ ಆಗಲ್ಲ. ಸ್ವಲ್ಪ ಗಮನ ಕೊಡಿ. ಇದು ಕಂದಾಯ ಇಲಾಖೆ ಕೆಲಸಕ್ಕೆ ಗಮನ ಕೊಡಿ. ಎಲ್ಲ ಮಾಡ್ತೀರಾ, ಇದು ಸ್ವಲ್ಪ ಮಾಡಿ. ಆಯ್ತು. ಅದು ನಾಡ್ ಕಚೇರಿ ಇನ್ನೂ ಎನೇಬಲ್ ಮಾಡಿಲ್ಲ. ಈಗ ಆಲ್ರೆಡಿ ಸಿಟಿಸನ್ ಲಾಗಿನ್, ಸಿಟಿಸನ್ ಡೈರೆಕ್ಟ್ ಅಪ್ಲೈ ಮಾಡ್ಬೋದು. ಅದನ್ನ ನಾನು ಕೇಳ್ತಾ ಇದ್ದೀನಿ.
ಅದು ಎಷ್ಟಾಗಿದೆ? ಬಿಕಾಸ್ ನೀವು ಅವೇರ್ನೆಸ್ ಮಾಡಿಲ್ಲ. ಬೇರೆ ಕಡೆ ಶುರುವಾಗಿದೆ, ನಿಮ್ಮಲ್ಲಿ ಯಾಕೆ ಆಗಿಲ್ಲ? ಲಿಟ್ರಸಿ ಜಾಸ್ತಿ ಇರೋ ಕಡೆ, ಅವೇರ್ನೆಸ್ ಜಾಸ್ತಿ ಇರೋ ಕಡೆ ಯಾಕೆ ಆಗ್ತಾ ಇಲ್ಲ? ಮಾಡಿಸ್ಬೇಕು ಅವೇರ್ನೆಸ್. ಅಟ್ಲೀಸ್ಟ್ ನಾಡ್ ಕಚೇರಿದಾದ್ರೂ ಪಾಪ್ಯುಲರೈಸ್ ಮಾಡಿ, ನಿಮಗೆ ಎಲ್ಲ ಜನ ಇಲ್ಲಿಗೆ ಉಳ್ಕೊಂಡು ಬರಬೇಕು ಅನ್ನೋದು ನಿಮ್ಮದು ಮೈಂಡ್ ಸೆಟ್. ಅದನ್ನ ಬಿಟ್ಕೊಡಕ್ಕೆ ನೀವು ತಯಾರಿಲ್ಲ. ಅರ್ಥ ಹಂಗೆ ಬರುತ್ತೆ, ಏನಿದೆ ನಿಮ್ಮ ಮನಸ್ಸಲ್ಲಿ ಗೊತ್ತಿಲ್ಲ, ಬಟ್ ಅರ್ಥ ಆ ರೀತಿ ಬರುತ್ತೆ ನೋಡೋದು. ಅಟ್ಲೀಸ್ಟ್ ಇಲ್ಲಾದ್ರೂ ಒಂದು ಬೋರ್ಡ್ ಹಾಕ್ಲಿ ಸರ್, ನಾಡ್ ಕಚೇರಿಲೂ ಅಪ್ಲೈ ಮಾಡ್ಬೋದು, ಆನ್ಲೈನ್ ಮಾಡ್ಬೋದು, ಇಲ್ಲ ಬಂದವ್ರಿಗಾದ್ರೂ ಗೊತ್ತಾಗ್ತದೆ. ಆಮೇಲೆ 80% ಆಫ್ ದಿ ಸರ್ಟಿಫೈಡ್ ಕಾಪಿಗೆ ಏನ್ ಬರ್ತಾರೆ ಅದು ಸ್ಟ್ಯಾಂಡರ್ಡ್ ಇದೆ. ಅವರು ಹಳೇದು ಮಾಡಿ MR ಇಷ್ಟೇ 80%. ಸೊ ಅದನ್ನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು ವೆರಿ ಈಸಿ. ನಾವು ಈಗ ಮ್ಯಾನ್ಯುವಲಿ ಸರ್ಟಿಫೈಡ್ ಕಾಪಿ ಇಶ್ಯೂ ಮಾಡೋದು ನೀವು ಆಲ್ ಟುಗೆದರ್ ಸ್ಟಾಪ್ ಮಾಡಿದೀವಿ. ಬಟ್ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿಗೆ ವಾಕಿಂಗ್ ಮಾಡ್ತಾರೆ, ಇವರು ಅದನ್ನ ಆನ್ಲೈನ್ಗೆ ಕನ್ವರ್ಟ್ ಮಾಡ್ತಾರೆ. ಶುಡ್ ಬಿ ಅವಾಯ್ಡೆಡ್. ಸೊ ಅಟ್ಲೀಸ್ಟ್ ಈಗ ಡೈರೆಕ್ಟ್ಲಿ ಜನಗಳಿಗೆ ನಂಗೆ ಅಪ್ಲೈ ಮಾಡುವಷ್ಟು ನಂಗೆ ಲಿಟ್ರಸಿ ಇಲ್ಲ ಅಂದ್ರೆ, ಕಂಪ್ಯೂಟರ್ ಲಿಟ್ರಸಿ ಇಲ್ಲ ಅಂದ್ರೆ, ನಾಡ್ ಕಚೇರಿಯಲ್ಲಿ ಅಲ್ಲಿ ಎಲ್ಲಾನು ಅವ್ರಿಗೆ ಟ್ರೈನಿಂಗ್ ಕೊಟ್ರೆ ಅವ್ರದ್ದು ಬರೀ ಇದೇ ಕೆಲಸ ತಾನೆ. ದೇ ಟೇಕ್ 45 ಆಫ್ ಡಿಫ್ರೆಂಟ್ ಅಪ್ಲಿಕೇಶನ್. ದಿಸ್ ಇಸ್ ಒನ್ ಮೋರ್ ಸರ್ವಿಸ್. ಸೊ ನಾಡ್ ಕಚೇರಿ ಹೋಬಳಿಯಲ್ಲೇ ಇರೋದ್ರಿಂದ ಜನ ಇಲ್ಲಿಗೆ ಬರೋದು ಬೇಕಾಗಿಲ್ಲ. ಅಲ್ಟಿಮೇಟ್ಲಿ ಬಾಪೂಜಿ ಸೇವಾ ಕೇಂದ್ರ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ವಿಲ್ ಎನೇಬಲ್. ಬಟ್ ಆಲ್ರೆಡಿ ವಿ ಹವ್ ಎನೇಬಲ್ಡ್. ನಮ್ದು ಸಿಟಿಸನ್ ಇಲ್ಲ, ಸಿಟಿಸನ್ ಇಸ್ ಆಲ್ರೆಡಿ ಎನೇಬಲ್. ಫಸ್ಟ್ ಎನೇಬಲ್ ಮಾಡಿದ್ರೆ ಡೈರೆಕ್ಟ್ ಸಿಟಿಸನ್ ಅಪ್ಲಿಕೇಶನ್ ವಿತೌಟ್ ಇಂಟರ್ಮೀಡಿಯರೀಸ್, ನೋ ಫೆಸಿಲಿಟೇಟರ್, ಯಾರು ಬೇಕಾಗಿಲ್ಲ, ಅವರೇ ಅಪ್ಲೈ ಮಾಡೋದು. ಕೆಲವ್ರಿಗೆ ಗೊತ್ತಾಗುತ್ತೆ ಅಂತ. ಬಟ್ ನಾಡ್ ಕಚೇರಿಲಿ ಈಸಿಯಾಗಿ ಮಾಡುತ್ತೆ. ಬಿಕಾಸ್ 80% ಏನ್ ಸರ್ಟಿಫೈಡ್ ಕಾಪಿ ತಗೊಳ್ತಾರೆ ಅದೆಲ್ಲ ಬಹಳ ಸಿಂಪಲ್ ಇದೆ. ಅದನ್ನ ಯಾವ ಡೇಟಾ ಎಂಟ್ರಿ ಆಪರೇಟರ್ ಬೇಕಾದ್ರೂ ಇನ್ ಮ್ಯಾಟರ್ ಆಫ್ 10 minutes ಐ ಕ್ಯಾನ್ ಲರ್ನ್ ಇಟ್ ಹೌ ಟು ಅಪ್ಲೈ ಅಂತ. ಜನ ಅವಾಗ ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಹುಡ್ಕೊಂಡು ಬರೋದು ಎಲ್ಲ ಅವಾಯ್ಡ್ ಆಗುತ್ತೆ. ಸುಮ್ಮನೆ ಇಲ್ಲಿ ಅವರು ಬರೋದು, ಇಲ್ಲಿ ಅಲ್ಲಿ ಅವರು, ಮತ್ತೆ ಅದು ಇದು ಸ್ಕ್ಯಾನಿಂಗ್ ವೈಲ್ ಇಟ್ ಇಸ್ ಆನ್ ಗೋಯಿಂಗ್. ಇನ್ನೂ 6 ತಿಂಗಳಾಗುತ್ತೆ ನಮ್ದು ಮುಗಿಸ್ಲಿಕ್ಕೆ. ಬಟ್ ಇನ್ ದ ಮೀನ್ ಟೈಮ್ ವಿ ಹವ್ ಸೆಡ್ ಎನಿ ರೆಕಾರ್ಡ್ ಯು ಕ್ಯಾನ್ ಅಪ್ಲೈ ಆನ್ಲೈನ್. ಸೊ ಲಾಜಿಕ್ ಇಸ್ ಅವರು ಅಪ್ಲೈ ಮಾಡಿದ್ಮೇಲೆ ಸ್ಕ್ಯಾನಿಂಗ್ ಹೆಂಗೂ ಡೈಲಿ ನಡೀತಾ ಇರುತ್ತೆ. ಅವ್ರು ಯಾವ್ದು ಅಪ್ಲೈ ಮಾಡಿದಾರೆ ಅದನ್ನ ಇಮಿಡಿಯೇಟ್ ಸ್ಕ್ಯಾನ್ ಮಾಡಿ, ಇಮಿಡಿಯೇಟ್ ವೆರಿಫೈ ಮಾಡಿ, ಅದನ್ನೇನೆ ವಿತಿನ್ 2-3 days ವಿ ವಿಲ್ ಇಶ್ಯೂ ಇಟ್ ಟು ದೆಮ್. ಎನಿವೇ ವಿ ಹ್ಯಾವ್ ಟು ಸ್ಕ್ಯಾನ್. ಇಫ್ ನಾಟ್ ಟುಡೇ 1 month ಆದ್ಮೇಲೆ 2 month ಆದ್ಮೇಲೆ ಮಾಡೇ ಮಾಡ್ತೀವಿ. ಸೊ ಅವ್ರು ಅಪ್ಲೈ ಮಾಡಿದ್ರೆ ಅದನ್ನ ಇವಾಗಲೇ ಸ್ಕ್ಯಾನ್ ಮಾಡ್ಬಿಡ್ತೀವಿ. ವೆರಿಫಿಕೇಶನ್ ಮಾಡಕ್ಕೆ 2 days ಬೇಕು. ಬಿಕಾಸ್ ಇಟ್ ಹ್ಯಾಸ್ ಫಸ್ಟ್ ಟೈಮ್ ಇಟ್ ಹ್ಯಾಸ್ ಟು ಬಿ ವೆರಿಫೈಡ್ ಬೈ ಶಿರಸ್ತದಾರ್ ಲೆವೆಲ್ ಆಫೀಸರ್. ಒಂದ್ಸತಿ ಅವರು ಇದು ಟ್ರೂ ಕಾಪಿ ಅಂತ ವೆರಿಫೈ ಮಾಡಿದ್ರೆ ಅದಾದ್ಮೇಲೆ ಸಿಸ್ಟಮ್ ಅಲ್ಲಿ ಆಟೋ ಇಶ್ಯೂ ಆಗ್ತದೆ. ಮ್ಯಾಟರ್ ಆಫ್ ಮಿನಿಟ್ಸ್ ಯು ಕ್ಯಾನ್ ಗೆಟ್ ಯು ಅಪ್ಲೈ. Within minutes you will get it. Going forward, after 6 months, it is instant, as good as instant. Because about more than 100 crore pages, once they are all scanned, we got 33 crore pages ಮಾಡಿದ್ದೀವಿ. 6 months I will complete remaining whatever 66 crores. Verification is taking slightly slower time, but let us say we verify it in the next 1 year. Adafter everything is instant and permanent also. Once the scan ಮಾಡಿದ್ರೆ you can't ಅದು ಕಳೆದು ಹೋಗಕ್ಕಾಗಲ್ಲ, ಎತ್ತಿಡಕ್ಕಾಗಲ್ಲ, ಹಾಳಾಗಕ್ಕಾಗಲ್ಲ. ಪರ್ಮನೆಂಟ್ ಆಗಿ ಕೂಡ ಉಳಿಯುತ್ತೆ. Accessibility is easy. Fingertips basically. Your fingertips record should be available. ಸ್ವಲ್ಪ ಮಾಡಿ ಮುತುವರ್ಜಿಯಿಂದ ಮಾಡಬೇಕು. ಸುಮ್ಮನೆ ಅವ್ರಿಗೆ ಹೇಳ್ಬಿಟ್ಟು ಬಿಡೋದಲ್ಲ. ಇವತ್ತೆಲ್ಲ ಅಲ್ಲಿ ಅವ್ರದ್ದು ಟೈಮ್ ವೇಸ್ಟು, ನಮಗೂ ಟೈಮ್ ವೇಸ್ಟು, ಎನರ್ಜಿ ವೇಸ್ಟ್. ಸ್ವಲ್ಪ ಮೈಂಡ್ ಅಪ್ಲೈ ಮಾಡಿ. ಅದೆಲ್ಲ ಅಲ್ಲಿ ಆಟೋ ಫೀಡ್ ಆಗೋದನ್ನ ಇಲ್ಲಿ ಯಾಕೆ ಅವರು ಇಷ್ಟು ದಿನ ಸ್ಟಾರ್ಟ್ ಮಾಡಿದಾಗ ದಿನಕ್ಕೆ ಒಂದು ತಾಲೂಕು ಆಫೀಸಲ್ಲಿ ಬರೀ 3,000 ಪೇಜ್ ಆಗ್ತಾ ಇತ್ತು. ಗ್ರಾಜುವಲಿ 6,000 ಆಯಿತು, ಈಗ 9,000 ಆಯಿತು. ಈಗ ಇವರೆಲ್ಲ ದೇ ಆರ್ ನೌ ಡೂಯಿಂಗ್ ಅಟ್ 12,000 pages per day.
per offense. Some talukas are still at 6,000-7,000. So we do at about 12,000. ಕೆಲವರೆಲ್ಲ 15,000 ಮಾಡ್ತಾರೆ. ಅವರು ತಹಶೀಲ್ದಾರ್ ಇನಿಷಿಯೇಟಿವ್ ತಗೊಂಡು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.